ಯಾವ ಊರಾಗ ಹುಕ್ಕೇರಿ ಮತಕ್ಷೇತ್ರ ಯಾವ ಊರಾಗ ಬಡ ಹುಕ್ಕೇರಿ ಮತಕ್ಷೇತ್ರ ಯಾವ ಊರಾಗ ಅವನವನು ಸಂಜೆ ಮುಂದೆ ಸಂಜೆ ತಕ ಯಾವ ಸಾಯ್ದಿ ನೋಡ್ತಿರ್ತಾರ ಅವ್ರು. ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ಮಗನ ಅಂತ ಹೇಳ್ತಾರ ನನಗವ್ರ. ಜೀವಂತರ ಬಿಡ ಜೋಲಿ ಮಕ್ಕಳವ್ರ. ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ನಾವು. ಒಂದು ವಿಷ ತಗೊಂಡು ಸತ್ರ 10 ನೆಕ್ಕಿ ಅದೇ ಸಂಜೆ ಅವನ ತರದ ಇಲ್ಲಿ ಹಾರಿಸದ. ಅದಕ್ಕೆ ಪಾಪದ ರೊಕ್ಕ ಮುಟ್ಟಬೇಡ್ರಿ ನಾಕಿತ್ತು. ನಮ್ಗೆ ಅವಶ್ಯ ಇಲ್ಲ. ನಮ್ಗೆಲ್ಲ ಕೊಟ್ಟಂದು ದೇವ್ರ. ನೀರಾವರಿ ಐತಿ, ನೀರು ಬಿಡಕ್ಕೆ ಹಚ್ತೀವಿ, ತಂಟೆ ತಕ ಬರಕ್ಕೆ ಹಚ್ತೈತಿ, ಎಲ್ಲ ಮಾಡ್ಯಾನು. ಆ ನಿಟ್ಟಿನಾಗ ದಯಮಾಡಿ ಹೆಚ್ಚಿಗೆ ಹೇಳೋ ಮಾತು ನಾ ಇಲ್ಲ. ಇವತ್ತು ನಿನ್ನೆ ಜೊಲ್ಲೆ ಆ ಶುಗರ್ ಫ್ಯಾಕ್ಟ್ರಿಗೆ ಹತ್ತ ಈ ಅವ್ನಿಗೆ ಹೋಗಿ ಬಿಟ್ಟಿದ್ದಾರೆ. ಈ ಮೈನ್ ಅವ್ರ ಮ್ಯಾಗ ಕೇಸ್ ಆಗಿದ್ದು ಗೊತ್ತೈತಿಲ್ಲ. 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡಿ ಬೇರೆ ಕಡೆ ಇಟ್ಟರು. ಅದನ್ನ 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡಿ ಬೇರೆ ಗೋಡೌನ್ದಾಗ ಇಟ್ಟರು. ಅವ ಚೇರ್ಮನ್ನ ವೈಸ್ ಚೇರ್ಮನ್ನ ಬೇರೆದವ್ರದಾರ. ಆದ್ರೆ ತುಡುಗು ಮಾಡಿ ಬೇರೆ ಕಡೆ ಇಟ್ಟ ಅಣ್ಣಾ ಸಾಹೇಬ್ ಜೊಲ್ಲೆ. ಅದನ್ನ 50,000 ಕ್ವಿಂಟಲ್ ಹೊರಗೆ ತುಡುಗು ಮಾಡಿಟ್ರು. ಅದು ಯಾರಿಗೋ ರೈತರ ಮಾಹಿತಿ ಕೊಟ್ಟುಗಳ GST ಅವ್ರು ರೇಡ್ ಮಾಡಿದ್ರು. ರೇಡ್ ಮಾಡಿ 50,000 5,000 ಕ್ವಿಂಟಲ್ ಅಂತ ಬರಿಸಿ ಅವ್ರೇನೋ ದಂಡ ಪಂಡ ಕಟ್ಟಬೇಕು ಅದನ್ನ ಕೇಟ್ರು. ಇದು ಮಾತ್ರ ರೈತರು ತೆಲಿತಾಪ ಆಗೈತೆ. ಅವ್ರು ಮತ್ತೆ ಕೋರ್ಟಿಗೆ ಹೋದ್ರೆ ಕೋರ್ಟಿಗೆ ಹೋಗಿದ್ದೆಲ್ಲ ತಿಳಿಸಿ ಹೇಳಿದ್ರು. ಹೇಳಿದ ನಂತರ ಐಡಿಮ್ ತೋರಿಸ್ತಾರೆ. ಅಲ್ಲಿ ಪಾಪ ಈ ಚೇರ್ಮನ್ ವೈಸ್ ಚೇರ್ಮನ್ ಏನೂ ಗೊತ್ತಿಲ್ಲ. ಅವ್ರ ಮ್ಯಾಗ ಆಗೈತಿ FIR. ಚೇರ್ಮನ್ ವೈಸ್ ಚೇರ್ಮನ್ ಮ್ಯಾಗ ಮತ್ತು ಬೋರ್ಡ್ ಮ್ಯಾಗ FIR ಆಗೈತಿ. ಈ ಇಂಥ ಪರಾಕ್ರಮಿ ಹಗಲಿ ದರೋಡೆಕೋರರು ಬಂದು ಇವತ್ತು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆದಾಗ ಭಾಷಣ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ನಿರ್ದೇಶಕರು ಹೋಗಿದಾರ. ಹಗಲಿ ದರೋಡೆಕೋರ್ ಅಂತಂದು ಇವತ್ತು ನಾವು ಹಿರಣ್ಯಕೇಶಿಯಾಗ ಭಾಷಣ ಮಾಡ್ಸಾಕತ್ತೀವಿ. ಅಲ್ಲಿ ಹೋಗೋ ಹಕ್ಕು ಇಲ್ಲ ಅವಂಗ. ಅವೇನು ಮೆಂಬರ್ ಅಲ್ಲ, ಬಗ್ರಿ ಮಳೆನೂ ಅಲ್ಲ. ಅವ್ ಮೆಂಬರ್ ಅಲ್ಲ, ಬಗ್ರಿ ಮಳೆನೂ ಅಲ್ಲ. ಅದನ್ನ ಮಾಡೋದ್ರ ಮುಖಾಂತರ ಮತ್ತೇನು ಮಾತಾಡ್ತಾ ಇನ್ನೂ ವಿಚಾರ ಮಾಡ್ರಿ. ಪತ್ ನಿಮಗೆ ಕೊಡಂಗಿಲ್ಲ. ನಮ್ದ ಅಧಿಕಾರಕ್ಕೆ ಬರೋದು, ನಾವ ಅಧಿಕಾರಕ್ಕೆ ಬರೋರು. ಪತ್ ಬೇಕಂದ್ರೆ ನಾ ಹೇಳಿದಂಗೆ ಹೊಟ್ಟು ಹಾಕ್ಬೇಕು. ಟ್ರ್ಯಾಕ್ಟರ್ ಬೇಕಂದ್ರೆ ನಾ ಹೇಳಿದಾಗ ಹೊಟ್ಟು ಹಾಕ್ಬೇಕು. DCC ಬ್ಯಾಂಕಿಂದ ಏನೋ ಮದತ್ ಬೇಕಂದ್ರೆ ನನ್ನ ಕಡೆ ಬರ್ಬೇಕಂತ ಹೇಳಿದ. DCC ಬ್ಯಾಂಕ್ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ, ಮತ್ತು ಯಾವ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲ. ತಿಳ್ಕೋಬೇಕು. ಮತ್ ಎಂತ ಮನೋಭಾವ ಇದ್ರೆ ನಾನು ಎದಿ ಮ್ಯಾಗ ಒದ್ದ ನಿಮಗೆ ಸಾಲ ಹಿಡ್ಕುವಂತ ವ್ಯವಸ್ಥೆ ಮಾಡಿ. ಈ ಕಡೆ ಅವ್ರೇನು 7 ಹುಟ್ಟಿ ಅಂತ ತಿಳಿದಿಲ್ಲ. ಯಾಕಂದ್ರೆ ಅವಾಗ ರೊಕ್ಕದ ಗಮಿಣಿ ಭಾಳ ಐತಿ. ರೊಕ್ಕದ ಗಮಿಣಿ ಭಾಳ ಐತಿ. ಹಿಂಗಾಗಿ ಹುತ್ತೈತಿ. ಅಲ್ಲಿಂದ ಇಲ್ಲಿಂದ ಅಲ್ಲಿ ಚಿಕ್ಕೋಟ್ ತಿರುಗಾಡತ್ತ. ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕದ ಮತ್ತು ಅಡ್ಡ ಜನ. ಮತ್ತು ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ ಮಗ ಅವನ 30,000 ಮೊನ್ನೆ ಅವ್ರ MP ಎಲೆಕ್ಷನ್ದಾಗ 30,000 ನಿಪ್ಪಾಣಿ ತಾಲೂಕ ಮೈನಸ್ ಐತಿ. ನಮಗೆ ಗುದ್ದಾಡಿ ಏನಾರ ಮಾಡಿ 8,000 ನಾವು ಲೇಟ್ ಮಾಡಿ ಕೊಟ್ಟಿದ್ದೀವಿ ನಾವು BJP. ಅಂದ್ರೆ ಈ ಮಾನ ಮರ್ಯಾದೆ ಇಲ್ಲಂತ ಜನ ಇವತ್ತು ಏನು ಬೇಕಾದ ಮಾಡಾಕ್ತಾ ಐತಿ. ಆ ನಿಟ್ಟಿನಾಗ ಹಗಲಿ ದರೋಡೆಕೋರ್ ಇಲ್ಲೊಂದೈತಿ, ಇಲ್ಲೊಂದೈತಿ. ಸೀಮೆಗಳು ದೂರ ಇಲ್ಲ. ನಮ್ಮ ಈ ಕಡೆ ದೂರ ನಿಪ್ಪಾಣಿ ಸೀಮೆ ದೂರ ಐತಿ. ಹಗಲಿ ದರೋಡಿನ ಅದು, ಇದು ಹಗಲಿ ದರೋಡಿನ. ಇಬ್ಬರು ಹಗಲಿ ದರೋಡಿ ಮಾಡೋರು ಇವತ್ತು ದಿವಸ ನಮ್ಮ ತಾಲೂಕಿನಾಗ ಎಂಟ್ರಿ ಹೊಡ್ಯಾಕತ್ತಾರ. ನಾವು ನೀವು ಎಚ್ಚರಲಿರ್ಬೇಕಾಕೈತಿ. ಪಾಪದ ರೊಕ್ಕ ಮುಟ್ಟದ. ಅಪ್ಪನಗೌಡರ ಆಶೀರ್ವಾದದಿಂದ ಸಂಸ್ಥೆ ಐತಿ. ಸಂಸ್ಥೆ ಉಳಿಸಿದಾರ, ಬೆಳೆಸಿದಾರ. ನಮ್ಮ ತಾಲೂಕಿನವ್ರು ಅಲ್ಲಿ ಇರಬೇಕು. ನಾವು ಹೇಳಿದ ಕೆಲಸ ಆಗಬೇಕು. ನಮ್ಮ ತಾಲೂಕಿನ ಸ್ವಾಭಿಮಾನ ಫಲಕ್ಕೆ ನಾವು ಮತದಾನ ಮಾಡಬೇಕು. ಯಾರ ಏನಾದ್ರು ಅಂಜಾಕ್ ಹೋಗ್ಬೇಡ್ರಿ ಯಾರು. ಅವ್ರಟ್ಟು ಪೊಕ್ ಸುಳ್ಳು ಮಕ್ಕಳು ಯಾವಿಲ್ಲ. ಮಾನ್ಯ ನದಿ ಗುಡಿಕೆದ ಅಂಕಲ್ ಗುಡಿಕೆದಾಗ ನನ್ನ ಮಗ ಒಬ್ಬ ಮೆಂಬರ್ ಒಳಗೋಗಿ ಹಿಡ್ತಂದ. ನಾವು ನೋಡಿ ನಿಮ್ಮ ನಾನು ಒಳಗೆ ಹಿಡ್ತ ಮೊಮ್ಮಗ ನನ್ನ ಕೆಲ್ರಿ ಅವಾಗ ಬರ್ತು ಗೊತ್ತಾಕೈತೆ ಅವ್ರಿಗೆ. ಈ ವಿಷಯಗಳನ್ನ ಯಾಕೆ ಹೇಳಾಕತ್ತಂದ್ರೆ ಇವತ್ತು ದಿವಸ ಹುಕ್ಕೇರಿ ಮತಕ್ಷೇತ್ರದಲ್ಲಿ ನಮ್ಮಲ್ಲಿ ಏನು ನಾವು ಸಾಯುವ ಮುಕ್ಕಟ್ಟ ನಮ್ಮ ತಾಲೂಕಿನ ಸಂಘ ಸಂಸ್ಥಾ ಫಾರ್ವರ್ಡ್ ಇದ್ದಂತ ಊರು ಯಾವ್ದಾದ್ರಿಂದ ಸಿರಗಾಂವ್ ಎಜುಕೇಶನ್. ಸಾವುಕಾರ ಬರಲಿಲ್ಲ, ಮಗ ಹೇಳಲಿಲ್ಲ, ತಿಳಿಸಿ ಹೇಳಿಲ್ಲ ಮಲಾಪ
ತಿಳಿಸಿ ಹೇಳಿಲ್ಲ ಅಂತ ಅಂದಿನ ಅನುಸರವಾಗಿ 4 ಮಾತು ಹೇಳ್ಬೇಕಾಕೈತಿ. ಹೇಳಾಕತ್ತನು ಇದೊಂದು ಚುನಾವಣೆ ಕಲ್ಲು ಕಟ್ಟಿ ಹೊಳ್ಯಾಗ ಒಗದಿವು ಅಂದ್ರ ಇಡೀ ಉತ್ತರ ಕರ್ನಾಟಕ ಜನ ಸುಖದಾಗಿರ್ತಾರ ಅನ್ನೋ ಮಾತನ್ನ ಸಹಿತ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಹೋಟು ಉತ್ತರ ಕರ್ನಾಟಕ ಜನರನ್ನ ರಕ್ಷಣೆ ಮಾಡ್ತೈತಿ. ಇದನ್ನ ಲಕ್ಷ್ಯ ಇಟ್ಕೊಳ್ರಿ.